ಹೆಸರಿಗಷ್ಟೇ ಕೆಫೆ ಬಾರು. ಆದ್ರೆ ಇಲ್ಲಿ ನಡೆಯುತ್ತಿರುವುದೆಲ್ಲ ಹುಕ್ಕ ಪೈಪುಗಳ ಕಾರುಬಾರು. ಕೆಫೆಯಲ್ಲಿ ನಡೆಯುತ್ತಿದೆ ಹುಕ್ಕಾ ಕಾರುಬಾರು. ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು. ಹೌದು, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ರಾಮನಗರದ ಬಳಿ ಇರುವಂತಹ ಫಿಲ್ಟರ್ ಕೆಫೆಯಲ್ಲಿ ಕೇವಲ ಕಾಫಿ ತಿಂಡಿ ಮಾತ್ರವಲ್ಲದೆ ಹುಕ್ಕಾ ಪೈಪುಗಳಂತೆ ಕಾರುಬಾರು ನಡೆಯುತ್ತಿದೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂಬ ಕಾರಣಕ್ಕಾಗಿ ಸರ್ಕಾರವೇ 2024ರಲ್ಲಿ ಎಲ್ಲಾ ರೀತಿಯ ಹುಕ್ಕಾಗಳನ್ನ ನಿಷೇಧ ಮಾಡಲಾಗಿತ್ತು. ಆದ್ರೆ ರಾಮನಗರದಲ್ಲಿ ಮಾತ್ರ ಹುಕ್ಕಾ ಕಾರುಬಾರುಗಳು. ಪೊಲೀಸರಿಗೂ ಸಹ ಇಲ್ಲಿ ರಾತ್ರಿ ವೇಳೆ ನಡೆಯುತ್ತಿರುವ ಹುಕ್ಕಾ ಬಗ್ಗೆ ಮಾಹಿತಿ ಇದ್ರು ಅವರು ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ಇದುವರೆಗೆ ಕೈಗೊಂಡಿಲ್ಲ. ಅಂದಹಾಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಸಾಕಷ್ಟು ಜನ ಹುಕ್ಕಾ ಹೊಡೆಯಲು ಸಾವಿರಾರು ಮಂದಿ ಫಿಲ್ಟರ್ ಕೆಫೆಗೆ ಸೇರಿದ್ರು. ಇದಕ್ಕೆ ಸಾಕ್ಷಿಯಾಗಿ ಕಂಪ್ಲೀಟ್ ವಿಡಿಯೋ ಸಮೇತ ನಮ್ಮಲ್ಲಿ ಲಭ್ಯವಿದೆ. ಆರಂಭದ ಮೊತ್ತ 2450ರಿಂದ ಶುರುವಾದ್ರೆ 8000ವರೆಗೆ ಹುಕ್ಕಾಗಳು ಇಲ್ಲಿ ಲಭ್ಯವಿತ್ತು. ಅಂದ್ರೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಬರೋಬ್ಬರಿ 35 ಲಕ್ಷ ರೂಪಾಯಿ ಫಿಲ್ಟರ್ ಕೆಫೆಯಲ್ಲಿ ಕಲೆಕ್ಷನ್ ಆಗಿರುವಂತಹ ಮಾಹಿತಿಯು ನಮಗೆ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ರಾಜಾರೋಷವಾಗಿ ನಡೆಯುತ್ತಿರುವಂತಹ ಫಿಲ್ಟರ್ ಕೆಫೆಗೆ ಇನ್ನಾದ್ರೂ ಪೊಲೀಸರು ಕಡಿವಾಣ ಹಾಕ್ತಾರಾ ಅಥವಾ ಇಲ್ಲವಾ ಎಂಬುದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕಿದೆ.